ಕನ್ಯಾದಾನ ಹುಡುಗಿ ಬೇಕಾಗತ್ತೆ ಅಷ್ಟೇ. ಅದು ಬಿಟ್ಬಿಟ್ರೆ ಅವನು ಯಾವುದನ್ನ ಕೇಳಬಾರ್ದು ಅಂತ ಹಾಗೆ. ಸೊ ತಾನೇ ಕೊಡಬೇಕೇ ಹೊರತು ಪಡಿಬಾರ್ದು. ರಾಮ ತೆಗೆದುಕೊಳ್ಳೋದಿಲ್ಲ. ಶರಭಂಗರು ಆಮೇಲೆ ವಿಮಾನವೇರಿ ಹೊರಡ್ತಾರೆ. ದೇಹ ಬಿಟ್ಟು ಅವರು ಪರಲೋಕವನ್ನು ಸೇರ್ತಾರೆ. ಆಮೇಲೆ ಸುತೀಕ್ಷ್ಣ ಮಹರ್ಷಿಯನ್ನು ನೋಡು ಅಂತ ಹೇಳಿರ್ತಾರೆ. ಸುತೀಕ್ಷ್ಣ ಮಹರ್ಷಿಯನ್ನು ಹುಡ್ಕೊಂಡು ಹೋಗ್ತಾರೆ ರಾಮ ಸೀತೆ ಲಕ್ಷ್ಮಣರು. ಅವರು ಅಷ್ಟೇ ಶರಭಂಗರ ಥರ ಮಹಾತಪಸ್ವಿ. ಅವರ ಸಾನ್ನಿಧ್ಯಕ್ಕೆ ಹೋಗಿ ಆತಿಥ್ಯ ಪಡಿತಾರೆ. ಅಲ್ಲೊಂದು ಕಾಲ ಇಡ್ತಾರೆ. ಅಲ್ಲಿಂದ ಅವರು ಮಾಂಗಕರ್ಣಿ ಮಹರ್ಷಿ ಹತ್ರ ಕಳಿಸ್ತಾರೆ. ಅವರಿಗೆ ಪಂಚಾಪ್ಸರ ತೀರ್ಥ ಅಂತ 5 ಅಪ್ಸರೆಯರು ಅವರ ಹೆಂಡತಿಯರು. ಇವರು ಅಲ್ಲಿ ಬಂದಾಗ ಸೀತಾರಾಮ ಲಕ್ಷ್ಮಣರು ಒಬ್ಬ ಋಷಿ, ಯುವಕ ಋಷಿಯೇ ಕರ್ಕೊಂಡ್ಬರ್ತಾನೆ. ಅಲ್ಲಿ ಒಂದು ಸರೋವರದೊಳಗಿಂದ ಗೀತ ನೃತ್ಯ ವಾದ್ಯಗಳ ಧ್ವನಿ ಕೇಳ್ತಾ ಇರುತ್ತೆ. ಅಲ್ಲಿಂದ ಹೇಗೆ ಕೇಳ್ತಿದೆ ಒಳಗಿಂದ ಅಂದ್ರೆ ಅಲ್ಲಿ 5 ಜನ ಅಪ್ಸರೆಯರು ಅವರ ಮಹರ್ಷಿಯ ಹೆಂಡತಿಯರು. ಅವ್ರು ಸದಾ ಗೀತ ನೃತ್ಯದಲ್ಲಿ ತೊಡಗಿರ್ತಾರೆ ನದಿ ಸರೋವರದೊಳಗೆ ಅಂತ. ಆಮೇಲೆ ಆ ಮಹರ್ಷಿಯನ್ನ ಭೇಟಿ ಆಗ್ತಾರೆ. ಆತನ ಒಂದು ಮಹಾತ್ಮ್ಯವನ್ನು ಹೇಳ್ತಾರೆ. ಎಷ್ಟು ಶುದ್ಧ ದೇಹ ಅಂದ್ರೆ ಅಷ್ಟು ದೇಹ ತಪಸ್ ಮಾಡಿ 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 ಆ ದೇಹ ಅಷ್ಟು ಶುದ್ಧವಾಗಿತ್ತಂತೆ. ಕೆಲವು ಋಷಿಗಳು ಇರ್ತಾರೆ, ಅವರು ದೇಹದಿಂದ ಸ್ವೇದ ಬೆವರು ಒಂದು ಹನಿ ಬಿತ್ತರೂ ಅದು ಹೂವಾಗೋಗುತ್ತೆ ಅಂತ. ಇದರಲ್ಲಿ ಅಷ್ಟು ಅವರ ದೇಹ ಮನಸ್ಸುಗಳು ಅಷ್ಟು ಶುದ್ಧವಾಗಿತ್ತು ಅಂತ. ಆಮೇಲೆ ಅಗಸ್ತ್ಯರ ಆಶ್ರಮಕ್ಕೆ ಬರ್ತಾರೆ. ಅಗಸ್ತ್ಯರಂತೂ ಮಹೋನ್ನತ ವ್ಯಕ್ತಿ. ನಮ್ಮ ವೇದಗಳಲ್ಲಿ ಬರುವ ಕಥೆಗಳು, ಪುರಾಣಗಳಲ್ಲಿ ಬರುವ ಕಥೆಗಳು ಅಸಾಧಾರಣವಾದದ್ದು. ಅವರೊಂಥರ ಟ್ರಬಲ್ ಶೂಟರು. ಯಾರಿಗೆಲ್ಲೇ ತೊಂದರೆ ಆದರೂ ಯಾರಿಂದಲೂ ಬಗೆಹರಿಯದ ಸಮಸ್ಯೆನ ಇವ್ರ ಬಗೆಹರಿಸ್ತಾರೆ. ಹಾಗೆ ಇಲ್ವಲ ವಾತಾಪಿಗಳ ಸಂಹಾರ ಮಾಡಿದ ಕತೆ, ನಮ್ಮ ಬಾದಾಮಿ ಹರಿಕತೆ ಒಂದು ಬರುತ್ತೆ. ನರಭಕ್ಷಕರವರು ಅವರನ್ನ ಜೀರ್ಣಿಸ್ಕೊಂಡ್ಬಿಡ್ತಾರೆ ಅವರು. ಆ ಥರದ ಅದ್ಭುತ ಶಕ್ತಿ. ಇದು ಕಾಲಕೇಯರು ಅವರು ಸಮುದ್ರದೊಳಗೆ ಹೋಗಿ ಬಚ್ಚಿಟ್ಕೊಳ್ತಿರ್ತಾರೆ. ಸಮುದ್ರವನ್ನೇ ಆಕರ್ಷಣೆ ತಗೊಂಡ್ಬಿಡ್ತಾರೆ ಅವರನ್ನು ಹಿಡಿಸ್ಕೊಳ್ಳೋದಕ್ಕೆ. ಇನ್ನು ಭೂಭಾರ ಎಲ್ಲವೂ ದಕ್ಷಿಣಕ್ಕೆ, ವಿಂಧ್ಯೆಯ ದಕ್ಷಿಣಕ್ಕೆ ಗೊಂಡಾರಣ್ಯ ಬರೀ ರಾಕ್ಷಸರ ವಾಸ. ಅಲ್ಲಿ ಸಜ್ಜನರಿಗೆ ಮುನಿಜನರಿಗೆ ತುಂಬಾ ಕಷ್ಟ ಆಗುತ್ತೆ. ಅವಾಗ ಅವ್ರು ಈ ಕಡೆ ಬರ್ತಾರೆ. ಬಂದು ವಾಪಸ್ ಹೋಗೋದೇ ಇಲ್ಲ, ಇಲ್ಲೇ ಉಳ್ಕೊಂಡ್ಬಿಡ್ತಾರೆ ದಕ್ಷಿಣ ಭಾರತದಲ್ಲಿ. ಅದಕ್ಕೆ ನಮಗೆ ಕರ್ನಾಟಕ ಮತ್ತು ತಮಿಳುನಾಡನ್ನ ಅಗಸ್ತ್ಯ ಕ್ಷೇತ್ರ ಅಂತ ಹೇಳ್ತೀವಿ. ಎಲ್ಲಿ ಹೋದ್ರೂ ಅಗಸ್ತ್ಯ ಋಷಿಗಳ ಚಿತ್ರ, ಅವರ ಶಿಲ್ಪಗಳು, ದೇವಸ್ಥಾನಗಳು, ಅಗಸ್ತ್ಯೇಶ್ವರ ಎಲ್ಲ ಕಾಣಬರುತ್ತೆ ನಮಗೆ. ಹೀಗೆ ಅಗಸ್ತ್ಯರ ಕತೆ. ಮುಂದೆ ಇದೇ ಅಗಸ್ತ್ಯರು ರಾಮನಿಗೆ ಯುದ್ಧ ಪೂರ್ವದಲ್ಲಿ ಆದಿತ್ಯ ಹೃದಯ ಮಂತ್ರವನ್ನು ಬೋಧಿಸಿ ದೀಕ್ಷೆ ಕೊಟ್ಟು ಯುದ್ಧಕ್ಕೆ ಸಂಕಲ್ಪಕ್ಕೆ ಅವರು ಕಾರಣಕರ್ತರಾಗ್ತಾರೆ. ಇನ್ನು ಇದೇ ತರ ಒಂದಷ್ಟು ಋಷಿಗಳ ಕಥೆಗಳು ಬರುತ್ತೆ. ಮತ್ತೆ ರಾಮ ಯಾರ್ಯಾರು ಭೇಟಿ ಆದ ಅಂತ. ಕೆಲವರು ಕೇವಲ ಹಸಿ ಧಾನ್ಯವನ್ನು ಹಂಗೆ ತಿನ್ನುವಂಥವ್ರು, ಕೆಲವರು ಕೇವಲ ನೀರನ್ನು ಕುಡಿದು ಬದುಕೋರು, ಸಲಿಲಪಾಹ ಅಂತ. ಇನ್ನು ಕೆಲವರು ಮರೀಚಿಪಾಹ ಅಂತ ಸೂರ್ಯನ ಬೆಳಕನ್ನು ಅಷ್ಟೇ ಇಟ್ಕೊಂಡು ಜೀವಿಸುವಂಥವ್ರು. ಕೆಲವರು ಕೇವಲ ಪ್ರಾಣಾಯಾಮ ಮಾಡಿ ಉಸಿರನ್ನು ತೆಗೆದುಕೊಂಡು ಬದುಕುವಂಥವ್ರು. ಆಮೇಲೆ ಆರ್ದ್ರ ಪಟವಾಸ ಅಂದ್ರೆ ಒದ್ದೆ ಬಟ್ಟೆಲೇ ಇರೋರು, ಅದೊಂದು ವ್ರತ. ಅಂದ್ರೆ ಮಿಂದು ಬರ್ತಾರೆ, ಅದು ಒಣಗ್ತಾ ಇದ್ರೆ ಮತ್ತೆ ಮಿಂದಿರ್ತಾರೆ. ಒದ್ದೆ ಬಟ್ಟೆಲೇ ಇರುವಂಥದ್ದು. ನಮ್ಮ ಕುಮಾರವ್ಯಾಸರು ಕೂಡ ಇದು ಗದುಗಿನ ವೀರನ ಇದು ಇದೆಯಲ್ಲ, ನಮ್ಮ ಭಾರತ ಕಥಾ ಮಂಜರಿ, ಕುಮಾರವ್ಯಾಸ ಭಾರತ ಅಂತ ಕರಿತೀವಿ. ಅದನ್ನ ಬರೆಯುವಾಗ ಹಾಗೆ ಅಲ್ಲಿ ಚಕ್ರತೀರ್ಥ ಅಂತ ಇದೆ, ಮಿಂದು ಬಂದು ಆ ಒದ್ದೆ ಬಟ್ಟೆನೇ ಬರೀತಾ ಇದ್ರು. ಒದ್ದೆ 6 ಅಕ್ಷರ ಆದ ತಕ್ಷಣ ನಿಲ್ಲಿಸ್ಬಿಟ್ಟು ಮನೆ ಹೋಗೋರು. ಮತ್ ಹಾಗೆ ವ್ರತದಂತೆ ಆರ್ಧಪಟವಾಸವಾಗಿರೋ. ಇವತ್ತಿಗೂ ನೋಡಿ ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಅಡುಗೆ ಮಾಡುವಾಗ ಒದ್ದೆ ಬಟ್ಟೆ ಹಾಕೊಂಡು ಶುರು ಮಾಡ್ತಾರೆ. ಅಂದ್ರೆ ಸಂಪ್ರದಾಯಸ್ಥ ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ ನೋಡ್ಬೋದು. ಇವತ್ತು ಏನೋ ಗ್ಲೌಸ್ ಹಾಕೊಂಡು, ಪ್ಲಾಸ್ಟಿಕ್ ಗ್ಲೌಸ್ ಎಲ್ಲ ಹಾಕೊಂಡು, ನಾವು ತಲೆ ಮೇಲೆ ಕ್ಯಾಪ್ ಹಾಕೊಂಡು ನಾವು ತುಂಬಾ ಹೈಜೀನಿಕ್ ಅಂತ ತೋರಿಸ್ತಾರೆ. ನಮ್ಮಲ್ಲಿ ಬೇರೆ ತರ ಇತ್ತು. ಪ್ಲಾಸ್ಟಿಕ್ ಹೈಜೀನ್ ಅಲ್ಲ ಫಸ್ಟ್ ಆಫ್ ಆಲ್, ಅದೇ ಮಾಡದೆ ಕೊಳತ ವಸ್ತುಗಳಿಂದ. ಆದ್ರೆ ನಮ್ಮಲ್ಲಿ ಏನಂದ್ರೆ ಒದ್ದೆ ಬಟ್ಟೆಯಲ್ಲಿ ಇರ್ಬೇಕು ಅಂತ. ಒದ್ದೆ ಬಟ್ಟೆ ಮಿಂದೆದ್ದು ಬಂದು ಏನನ್ನೂ ಮುಟ್ಟದೆ, ಯಾರನ್ನೂ ಮುಟ್ಟದೆ, ಮೈಯನ್ನು ಮುಟ್ಟಿಕೊಳ್ಳದೆ ಅಡುಗೆ ಮಾಡ್ಬೇಕು ಅಂತ. ಪೂಜೆಗೂ ಹಂಗೆ ಆತರ ಆರ್ಧಪಟವಾಸವಾಗಿ ಮಾಡುವಂಥದ್ದು ಪದ್ಧತಿ ಉಂಟು. ಈಗ ಅದು ಸ್ವಲ್ಪ ಚೇಂಜ್ ಆಗಿ ಒಣಗಿಸಿ, ಅಂದ್ರೆ ಮಳಿ ಮಾಡಿರೋ ಬಟ್ಟೆನ ಒಗೆದ ಬಟ್ಟೆ ಹಾಕೊಂಡು. ಮತ್ತೆ ನಾವು ನೋಡ್ತೀವಿ ಇನ್ನು ಇದು ಕಂಠದುದ್ದಕ್ಕೂ ನೀರಲ್ಲೇ ನಿಂತು ಜಪ ಮಾಡುವಂಥವ್ರನ್ನ ನೋಡ್ತಾನೆ ರಾಮ ಭೇಟಿ ಆಗ್ತಾನೆ. ಇನ್ನು ಹಸಿ ಧಾನ್ಯವನ್ನಾಗ್ಲೇ ಹೇಳದ್ನಲ್ಲ, ಹಲ್ಲುಗಳೇ ಅವ್ರಿಗೆ ಕಲ್ಲಲ್ಲೇ ಕಚ್ಚಿ ಹಸಿ ಧಾನ್ಯವನ್ನ, ಅಕ್ಕಿ, ಕಾಳು, ಬೇಳೆ, ಧಾನ್ಯ ಎಲ್ಲ ತಿನ್ನುವಂಥದ್ದು. ಹಾಗೆ ರುಚಿಯ ಇದು ಇರಲ್ಲ, ಏನ್ ಸಿಕ್ಕರೆ ತಿನ್ನೋದು. ಇನ್ನು ಅನವಕಾಶಿಕ ಅಂದ್ರೆ ಅವಕಾಶವಿಲ್ಲದೆ ಸೇವೆ ಮಾಡೋರು.
ರೆಸ್ಟ್, ನೋ ರೆಸ್ಟ್, ನಿರಂತರ ಸೇವೆ 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 ಸೇವೆ. ನಾನೇ ಪ್ರತ್ಯಕ್ಷ ಇವತ್ತಿಗೂ ಕೆಲವು ನೋಡಿದ್ದೀನಿ ಆ ಥರ. ಸೇವೆ 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 ಸೇವೆ. ತುಂಬ ಜನ ಇದ್ದಾರೆ ಆ ಥರ, ಕಣ್ಣು ಕಾಣಲ್ಲ, ಅವರೆಲ್ಲ ಟಿವಿನಲ್ಲಿ ಬರೋದೇ ಇಲ್ಲ. ಅಷ್ಟೇ ನಿಜಕ್ಕೂ ಅವರೆಲ್ಲ ತುಂಬಾ ಮಹಾತ್ಮರು, ಅವರೆಲ್ಲ ಇರ್ತಾರೆ, ಅವ್ರಿಗೆ ಯಾವ ಲೈನ್ ಲೈಟ್ ಬೇಕಿಲ್ಲ. ಅನವಕಾಶಿಕ ಸೇವೆ ಸೇವೆ ಸೇವೆ. ಎಲ್ಲಿ ಹೋಗಿ ಸೇವೆ ಮಾಡಲಿ ಅವ್ರ ಪಾಡಿಗೆ ಮಾಡ್ತಾರೆ. ನಾವೇ ಸತ್ಸಂಗ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಮನೆ ಹತ್ರನೇ ಒಬ್ರಿದ್ದಾರೆ, ಇವತ್ತಿಗೂ ಇದ್ದಾರೆ. ಎಲ್ಲರಿಗಿಂತ ಮೊದಲು ಬಂದು ಎಲ್ಲ ವ್ಯವಸ್ಥೆಗೆ ಸಹಾಯ ಮಾಡೋರು. ಜಮಖಾನ ಹಾಸೋದು, ಇದು ಮಾಡೋದು ಹೂ ಕಟ್ಟೋದು, ತೋರಣ ಕಟ್ಟೋದು, ಪ್ರಸಾದಕ್ಕೆ ರೆಡಿ ಮಾಡೋದು, ಏನಾದರೂ ಸಾಮಾನು ತಂದು ಕೊಡೋದು, ಮಾಡೋದು, ಹತ್ತೋದು, ಇಳಿಯೋದು, ಬ್ಯಾನರ್ ಕಟ್ಟೋದು, ಎಲ್ಲ ಕೆಲಸ ಮಾಡೋರು. ವಯಸ್ಸಾದವರೇ, ಪೋಸ್ಟ್ ರಿಟೈರ್ಮೆಂಟ್ ನಾನು ಹೇಳ್ತಿರೋದು, ಎಲ್ಲ ಮಾಡೋರು. ಸತ್ಸಂಗ ಶುರು ಆದಾಗ ಎಲ್ಲರೂ ಅವ್ರ ಹಿಂದೆ ಇರೋರು. ಅಲ್ಲೊಂದು ಕುರ್ಚಿಯಲ್ಲಿ ಕೂತಿರೋ, ಯಾರಾದ್ರು ಬಂದ ತಕ್ಷಣ ಅದನ್ನು ಬಿಟ್ಕೊಟ್ಬಿಡೋರು, ಹಿಂದೆ ಇರೋರು ಅವರು. ಆಮೇಲೆ ಇನ್ನೇನು ಮುಗಿಯೋಕೆ 5-10 ನಿಮಿಷ ಇದೇನೋ ಕೆಳಗಡೆ ಹೋಗಿ ವ್ಯವಸ್ಥೆ ನೋಡ್ಕೊಡೋರು. ಎಲ್ಲ ಬರ್ತಾರೆ, ಇಳಿದು ಬರ್ತಾರೆ, ಚಪ್ಪಲಿಗಳ ಅಡ್ಡ ಇದೆ, ಯಾರಾದ್ರು ಎಡೋ ಬೀಳ್ಬೋ ಅದನ್ನೆಲ್ಲ ಸರಿ ಮಾಡೋದು, ಪ್ರಸಾದಕ್ಕೆ ರೆಡಿ ಮಾಡೋದು, ಎಲ್ಲರಿಗೂ ಪ್ರಸಾದ ಹಂಚಿ ಪ್ರತಿಯೊಬ್ಬರಿಗೆ ಸಿಗ್ತಾ ಇಲ್ವಾ ನೋಡಿಕೊಂಡು, ಆಮೇಲೆ ನಾವು ಪಾಪ ಮನೆಯವ್ರಿಗೆ ಇತ್ತೋ ಇಲ್ವೋ ಅಂತ ಅದನ್ನೆಲ್ಲ ಒಂದು ಸ್ವಲ್ಪ ನಮಗೂ ಒಂದು ಸ್ವಲ್ಪ ಎತ್ತಿಟ್ಟು ಎಲ್ಲ ಮಾಡಿಬಿಟ್ಟು ಮುಂದೆ ಒಂದು ಅಗಳು ಹಿಂಗೆ ಅಂದ್ಬಿಟ್ಟು ಬಾಯಿಗೆ ಹಾಕ್ಕೊಂಡು ಮನೆಗೆ ಹೊಟ್ಟೋಗ್ಬೋದು. ನಾವೆಲ್ಲ ಮುಗಿದಾದ್ಮೇಲೆ ನಾವೆಲ್ಲ ಸೆಲೆಬ್ರೇಷನು, ನಾವೊಂದು ಫಂಕ್ಷನ್ ಆದಮೇಲೆಲ್ಲ ಬಂದು ಮಿತ್ರರು ಸೇರಿರ್ತೀವಿ. ಒಂದು ಪ್ರಸಾದ ತಿಂದ್ಬಿಟ್ಟು ಅದು ಇದು ಕುಶಲೋಪರಿ ಮಾತಾಡ್ಕೊಂಡು ಖುಷಿ ಪಡ್ತಾ ಫೋಟೋ ತೊಗೊಳ್ತಾ ಇದ್ರೆ ಅವ್ರು ಇರ್ತಾ ಇರಲಿಲ್ಲ. ಅರ್ಥ ಸೇವೆ ಮಾಡೋದು. ಅಷ್ಟೊತ್ತಿಗೆ ಇನ್ನೊಂದು ಕಡೆ ಹೋಗಿ ಸೇವೆ ಮಾಡ್ತಿರೋರು, ಯಾವುದೋ ಮಠ, ಯಾವುದೋ ಮಂದಿರ, ಇವತ್ತಿಗೂ ಹಾಗೆ ಮಾಡ್ತಾರೆ. ವಯಸ್ಸಾಗೋಗಿದೆ, ಇವತ್ತಿಗೂ ಹಾಗೆ ಮಾಡ್ತಾರೆ. ಮತ್ತೆ ತಾವು ರಿಟೈರ್ಡು ತಿಂಗಳ ಕೊನೆಯಲ್ಲಿ ಅವ್ರ ಕೈಲಿ ಏನು ಉಳಿದಿರುತ್ತೋ ಅದನ್ನು ಯಾವುದೋ ಮಠಕ್ಕೋ, ಮಂದಿರಕ್ಕೋ, ಅನಾಥಾಶ್ರಮಕ್ಕೋ, ಬಡವರಿಗೂ ಯಾರಿಗೂ ಕೊಟ್ಬಿಡ್ತಾರೆ. ನೆಕ್ಸ್ಟ್ ಪೆನ್ಷನ್ ಬಂದಾಗಲೇ ಅಲ್ಲಿವರೆಗೂ ಏನೂ ಇರಲ್ಲ ಅವ್ರ ಕೈಯಲ್ಲಿ. ಆ ಥರನೇ ಚೆನ್ನಾಗಿದ್ದಾರೆ, ಅವ್ರದ್ದೇ ಮನೆ ಇದೆ, ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ. ಅವರ ವ್ರತ ಅದು ಆ ಕಿಂಚನ ಅಂತ ಹೇಳ್ತಾರಲ್ಲ, ಏನೂ ಇಲ್ಲ, ಆ ಥರದವರೆಲ್ಲ ಇದ್ದಾರೆ. ಆ ಥರ ತುಂಬ ಜನರ ಹೆಸರು ನನಗೆ ಎಲ್ಲವೂ ನೆನಪಾಗ್ತಿಲ್ಲ. ಸುಮಾರು ಜನರನ್ನ ರಾಮ ಭೇಟಿ ಆಗ್ತಾನೆ. ಸಜಪಾಹ, ಸದಾ ಜಪ ಮಾಡೋರು. ಅವಿರತ ಜಪ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಅಜಪ ಜಪ ಅಂತ ಒಂದು ಸಿದ್ಧಿ ಬರುತ್ತಂತೆ. ಅದು ಎಷ್ಟು ಸೀಪಿನ ಆಗಿರುತ್ತೆ ನಮ್ಮ ಮನಸ್ಸಿಗೆ ಅಂದ್ರೆ, ನಾವು ಸುಮ್ಮನೆ ಇದ್ರೂ ಆ ನಾಮ ಬರ್ತಾ ಇರುತ್ತೆ ಒಳಗೆ. ಹಾಗೆ ಅದೊಂದು ಸಿದ್ಧಿ, ಜಪ ಸಿದ್ಧಿ. ಅಂಥವ್ರನ್ನ ನೋಡ್ತಾನೆ ರಾಮ. ಇನ್ನು ಊರ್ಧ್ವ ಶಾಯಿನ, ತುಂಬಾ ಮೇಲ್ಗಡೆ ಬೆಟ್ಟದ ಮೇಲೆ ವಾಸ ಮಾಡೋರು. ಅಲ್ಲಿ ಗಾಳಿ, ಬೆಳಕು, ಬಿಸಿಲು ತುಂಬ ಬೀಸಿರುತ್ತೆ, ಅದಕ್ಕೆ ಮೈಯೊಡ್ಡಿ ಇರುವಂಥವ್ರು. ಇನ್ನು ಕೆಲವ್ರಿಗೆ ಮನೆನೇ ಇರೋದಿಲ್ಲ, ಅನಿಕೇತನಗಳು ಅಂದ್ರೆ ಬಯಲಲ್ಲೇ ವಾಸ ಮಾಡೋದವ್ರು. ಮರದಡಿನೂ ಇರಲ್ಲ, ಕೆಲವ್ರು ಮರದಡಿ ವಾಸ ಮಾಡ್ತಾರೆ, ಕೆಲವ್ರು ಮರದಡಿನೂ ಇರಲ್ಲ. ಬಿಸಿಲು, ಗಾಳಿ, ಮಳೆಗೆ ಮೈಯೊಡ್ಡಿ ಎಷ್ಟು ಅವ್ರ ದೇಹ ಕಂಡೀಷನ್ ಆಗ್ಬೋದು. ನಾವು ಇತ್ತೀಚೆಗೆ ಒಂದಷ್ಟು ವಿಡಿಯೋಗಳು ನೋಡಿದ್ದೀವಿ, ಅಲ್ಲೆಲ್ಲೋ ಹಿಮಾಲಯದಲ್ಲಿ ಬರೀ ಕೌಪೀರ ದಾರಿಗಳಾಗಿ ಆ ಸ್ನೋನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಅಲ್ಲೇ ಮಲ್ಕೊಳ್ತಾರೆ, ಹಾಗೆ ಹೇಳ್ತಾರೆ. ಇಂಥವರೆಲ್ಲ ಇದ್ರು ಅನ್ಸುತ್ತೆ. ರಾಮ ಅವನ್ನೆಲ್ಲ ಭೇಟಿ ಆಗ್ತಾನೆ. ಎಂತೆಂಥ ಕಠಿಣತಮ ತಪಶ್ಚರ್ಯಗಳನ್ನು ಮಾಡ್ತಾ ಇದ್ರು ಅಂತ ಗೊತ್ತಾಗತ್ತೆ. ಇವರೆಲ್ಲ ಋಷಿಗಳು ಭೇಟಿ ಆಗ್ತಾ ಬರ್ತಾನೆ. ಆಮೇಲೆ ಅವನ ಇದರಲ್ಲಿ, ಅವನ ಮಂಡಳಿಯಲ್ಲಿ, ಅವನ ರಾಜ ಆದ್ಮೇಲೆ ಅಲ್ಲೆಲ್ಲ ಋಷಿಗಳಿರ್ತಾರೆ. ಈ ಥರ ಸುಮಾರು ಋಷಿಗಳ ಒಂದು ಹೆಸರುಗಳು ಬರುತ್ತೆ. ಹಾಗೆ ನೋಡಿದ್ರೆ ರಾಮನೇ ದೊಡ್ಡ ಋಷಿ, ರಾಜರ್ಷಿ. ಆಂಜನೇಯ ಮಹರ್ಷಿ, ಸೀತೆ ಮಹರ್ಷಿಕೆ, ಭಾರತ ಒಬ್ಬ ಮಹರ್ಷಿ. ಯಾವ ಋಷಿಗಳಿಗೂ ಇವರೆಲ್ಲ ಕಡಿಮೆ ಅಲ್ಲ. ಋಷಿತ್ವ ಅಂದ್ರೆ ಏನು? ಬರೀ ನಮ್ಮ ವೇಷಭೂಷದಲ್ಲಿಲ್ಲ, ಅವರ ಜೀವನದಲ್ಲಿದೆ. ತಾನು ಪಡೆದ ವಿದ್ಯೆಯನ್ನು ಜಗತ್ತಿಗೆ ನಿಸ್ವಾರ್ಥವಾಗಿ ಹಂಚ್ತಾನೆ ಋಷಿ. ನನಗ್ ಬೇಕು, ನನಗ್ ಕ್ರೆಡಿಟ್ ಬೇಕು, ನಾನು ಪೇಟೆಂಟ್ ಮಾಡ್ಕೊಂಡು. ಈಗ ನಮ್ಮ ದೇಶದ ಎಷ್ಟೋ ವಿದ್ಯೆಗಳನ್ನು ಕತ್ಕೊಂಡು ಹೋಗಿ ಪೇಟೆಂಟ್ ಮಾಡ್ಕೊಳ್ತಿದ್ದಾರೆ. ಎಷ್ಟು ಚೀಪ್ ರೇಟ್ ಅಂತ. ಯಾವತ್ತೋ ಒಂದಿನ ಸತ್ಯ ಬಯಲಾಗೆ ಆಗತ್ತೆ ಬಿಡಿ. ಇವರು 4 ದಿನ ಇಟ್ಕೊಳ್ತಾರೆ, ಆಮೇಲೆ ಇನ್ನಷ್ಟು ಮಾನ ಮರ್ಯಾದೆ ಹೋಗುತ್ತೆ. ಆದರೆ ಈ ರನ್ ಫಾರ್ ಪೇಟೆಂಟು, ಕ್ರೆಡಿಟು ಮಾಡ್ದೇ ಕ್ರೆಡಿಟ್ ಬೇಕು ಎಲ್ರಿಗೂ. ಯಾವ್ದಾದ್ರು ಸಭೆ ಸಮಾರಂಭಗಳಲ್ಲಿ ಒಂದೊಂದ್ಸಲ ನೋಡ್ತೀವಿ, ಯಾರೋ ಒಬ್ರು ಕೋಪ ಬಂದ್ಬಿಟ್ಟಿರುತ್ತೆ, ಸ್ಟೇಜ್ ಮೇಲೆ ಕರೆದು ಹಾರ ಹಾಕಿಲ್ಲ ಅಂತ. ಪ್ರತಿಯೊಬ್ಬರಿಗೂ ನನಗೆ ಮಾನ್ಯತೆ ಸಿಕ್ಕಿಲ್ಲ ಅಂದ್ರೆ ಈ ಮನುಷ್ಯ ಯಾವಾಗ ಇದನ್ನೇ ನೋಡ್ತಾನೆ. ಋಷಿ ಹಾಗಲ್ಲ. ಓ, ಈ ವಿದ್ಯೆ ಮನುಕುಲಕ್ಕೆ ಉಪಯೋಗ ಆಗತ್ತೆ, ತಗೊಳ್ಳಿ, ಧಾರಾಳ ಹಂಚ್ಬಿಡ್ತಾನೆ. ನನ್ನ ಹೆಸರು ನೆನಪಿರುತ್ತೋ ಇಲ್ವೋ, ನನ್ನ ಹೊಗಳ್ತಾರೋ ಇಲ್ವೋ, ನನ್ನ ಕ್ರೆಡಿಟ್ ಅದೆಲ್ಲ ತಲೆಗೆ ಕೆಡಿಸ್ಕೊಡಲ್ಲ, ಎಲ್ಲರಿಗೂ ಒಳ್ಳೆಯದಾಗತ್ತೆ ತಗೋ. ನಮ್ಮ ಎಷ್ಟೋ ವೇದ ಮಂತ್ರಗಳಲ್ಲಿ ಋಷಿಯ ಹೆಸರು ಬಿಟ್ಟರೆ ಏನೂ ಗೊತ್ತಿಲ್ಲ ನಮ್ಗೆ. ವಿಶ್ವಾಮಿತ್ರ ಋಷಿ ಅನುಷ್ಠುಪ್ ಚಂದ್ರ ಅಂತ ಬಂದ್ಬಿಡತ್ತೆ. ಗಾಯತ್ರಿ ಚಂದ್ರ, ವಿಶ್ವಾಮಿತ್ರ ಋಷಿ, ಅಷ್ಟೇ, ಇನ್ನೇನು ಗೊತ್ತಿಲ್ಲ ನಮ್ಗೆ. ತಾನೇ ಇನ್ಯಾರೋ ಹೇಳೋ ವೃತ್ತಾಂತದಲ್ಲಿ ಅವ್ರ ಬಗ್ಗೆ ಗೊತ್ತಾಗ್ತದೆ. ಈಗ ಗಾಳಿ ರಸ ತೆಗೆದುಕೊಂಡ್ರೆ
7 ಅದ್ಭುತ ಕೃತಿಗಳನ್ನು ಕೊಟ್ಟಂಥ ಮೇರು ಕವಿ, ದಾರ್ಶನಿಕ ಕವಿ. ಆತನ ಬಗ್ಗೆ ಏನೂ ಗೊತ್ತಿಲ್ಲ ನಮಗೆ, ಎಲ್ಲ ಹೇರ್ಸೆ, ಚಿಕ್ಕ 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 ಲೆಜೆಂಡ್ಸು. ಅದು ನಿಜ ಇರ್ಬೋದು, ಸುಳ್ಳಿರ್ಬೋದು, ಗೊತ್ತಿಲ್ಲ. ಅದು ಅವನ ನಂತರ ಕಾಲದಲ್ಲಿ ಬೆಳೆದಂಥದ್ದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.